ಆತ್ಮೀಯರೇ, ಸೂರ್ಯಚಂದ್ರನ್ ಗ್ಯಾಲಕ್ಸಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಶ್ರೀ ದೇವಿ ಕ್ಷೇತ್ರವನ್ನು 18ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಸಿಗಂದೂರು ಕ್ಷೇತ್ರವು ಸಾಗರ ಪಟ್ಟಣದಿಂದ 42 ಕಿಲೋಮೀಟರ್ ದೂರದಲ್ಲಿರುವ ತುಮ್ರಿ ಸಮೀಪದಲ್ಲಿದೆ. ತಾಯಿ ಚೌಡೇಶ್ವರಿಯನ್ನು ಸಿಗಂದೂರೇಶ್ವರಿ ಎಂದು ಕರೆಯಲಾಗುತ್ತದೆ. ಶ್ರೀ ಚೌಡಮ್ಮ ದೇವಿಗೆ ಕಳ್ಳರ ಭಯವನ್ನು ಹೋಗಲಾಡಿಸುವ ಶಕ್ತಿ ಇರುತ್ತದೆ. ಸಿಗಂದೂರು ಕರ್ನಾಟಕ ರಾಜ್ಯದಲ್ಲಿರುವ ತುಮ್ರಿ ಸಮೀಪದ ಒಂದು ಗ್ರಾಮವಾಗಿದೆ. ಈ ಗ್ರಾಮವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ. ಇದು ಪ್ರತಿದಿನ ನೂರಾರು ಜನರನ್ನು ಆಕರ್ಷಿಸುವ ಹಿಂದೂ ಯಾತ್ರಾ ಸ್ಥಳವಾಗಿದೆ. ಶರಾವತಿ ನದಿಯಿಂದ ರೂಪುಗೊಂಡ ಲಿಂಗನಮಕ್ಕಿ ಅಣೆಕಟ್ಟಿನ ಹಿನ್ನೀರಿನಿಂದ ಈ ಗ್ರಾಮವು 3 ಕಡೆಗಳಿಂದ ಆವೃತವಾಗಿದೆ. ಸಿಗಂದೂರು ತನ್ನ ತಾಲೂಕು ಕೇಂದ್ರವಾದ ಸಾಗರ ಪಟ್ಟಣದಿಂದ ಸುಮಾರು 40 ಕಿಲೋಮೀಟರ್ ಮತ್ತು ತುಮರಿಯಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಶರಾವತಿ ನದಿಯಲ್ಲಿ ಜಲಾಶಯವನ್ನು ನಿರ್ಮಿಸಿದ ನಂತರ ಸಿಗಂದೂರು ಸಾಗರದಿಂದ ಸಂಪರ್ಕ ಕಡಿತಗೊಂಡಿತು. 2 ದೋಣಿಗಳು ವಾಹನಗಳನ್ನು ಮತ್ತು ಪ್ರವಾಸಿಗರನ್ನು, ಯಾತ್ರಿಕರನ್ನು ಮತ್ತು ಸ್ಥಳೀಯರನ್ನು ಸಾಗಿಸುತ್ತವೆ. ಸಿಗಂದೂರು 3 ಕಡೆ ನೀರಿನಿಂದ ಆವೃತವಾಗಿದ್ದು, ಒಂದು ಕಡೆ ರಸ್ತೆ ಸಂಪರ್ಕ ಹೊಂದಿದ್ದು ಕೊಲ್ಲೂರು ಮತ್ತು ನಾಗೋಡಿ ಮೂಲಕ ತಲುಪಬಹುದು. ಶ್ರೀ ಚೌಡೇಶ್ವರಿ ದೇವಸ್ಥಾನವನ್ನು ಸಿಗಂದೂರು ಎಂದು ಕರೆಯಲಾಗುತ್ತದೆ. ಶ್ರೀದೇವಿ ಕ್ಷೇತ್ರವನ್ನು 18ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಸಿಗಂದೂರು ಕ್ಷೇತ್ರವು ಸಾಗರ ಪಟ್ಟಣದಿಂದ 42 ಕಿಲೋಮೀಟರ್ ದೂರದಲ್ಲಿರುವ ತುಮ್ರಿ ಸಮೀಪದಲ್ಲಿದೆ. ತಾಯಿ ಚೌಡೇಶ್ವರಿಯನ್ನು ಸಿಗಂದೂರೇಶ್ವರಿ ಎಂದು ಕರೆಯಲಾಗುತ್ತದೆ. ಶ್ರೀ ಚೌಡಮ್ಮ ದೇವಿಗೆ ಕಳ್ಳರ ಭಯವನ್ನು ಹೋಗಲಾಡಿಸುವ ಶಕ್ತಿ ಇದೆ. ಹಿತ್ರೇಸಿಗಳನ್ನು ಹೊತ್ತು ಸಾಗುವ ಭಕ್ತರು ಕಳ್ಳರ ಭಯವಿಲ್ಲದೆ ನೆಮ್ಮದಿಯಿಂದ ಬಾಳುತ್ತಾರೆ. ಈ ಭಕ್ತರ ಮನೆಯಲ್ಲಿ ಕಳ್ಳತನ ನಡೆದರೆ ದೇವಿ ಶಿಕ್ಷೆ ನೀಡುತ್ತಾಳೆ. ಬೇರೆ ಯಾವ ಕ್ಷೇತ್ರವೂ ಕಳ್ಳರಿಂದ ಸಾರ್ವಜನಿಕರನ್ನು ಮತ್ತು ಅವರ ವಸ್ತುಗಳನ್ನು ರಕ್ಷಿಸುವುದಿಲ್ಲ. ಶ್ರೀದೇವಿಯ ರಕ್ಷಣೆ ಇಲ್ಲಿ ಇರುತ್ತದೆ. ಆಷಾಢ ಮಾಸದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಈ ಪೂಜೆಗೆ ಸೇರಲು ಸಾವಿರಾರು ಜನರು ಪ್ರಯಾಣಿಸುತ್ತಾರೆ. ಜನಸಂದಣಿ ನಿರ್ವಹಣೆಯ ಕೊರತೆಯಿಂದಾಗಿ ಆಗಾಗ್ಗೆ ನೂಕುನುಗ್ಗಲು ಮತ್ತು ಭಕ್ತರಿಗೆ ಗಾಯಗಳಾಗಿವೆ. ಆತ್ಮೀಯರೇ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆನಂದಿಸಿ. ತಾಯಿ ಶ್ರೀ ಚೌಡೇಶ್ವರಿ ದೇವಿಯ ಕೃಪಾ ಆಶೀರ್ವಾದ ಸರ್ವರ ಮೇಲೂ ಇರಲಿ ಎಂದು, ಅವರ ಆಶೀರ್ವಾದ ಲಭಿಸಲಿ ಎಂದು ಈ ಮೂಲಕ ಆಶಿಸುತ್ತೇನೆ.